ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕಲಿ ವರ್ಲ್ಡ್ಸ್ 26. ನಾನು ರಂಜಿತಾ ಪ್ರಕಾಶ್ ಆ್ಯಂಡ್ ಇವತ್ತು ಏನಂದರೆ ಎ ಡೇ ಔಟ್ ಇನ್ ಮೈ ಲೈಫ್ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ಬೇಗ ರೆಡಿಯಾಗಿ ಆಚೆ ಕಡೆ ಹೋಗಿದ್ದಾಯಿತು. ಆ್ಯಂಡ್ ಆಲ್ಸೋ ಈ ವಿಡಿಯೋ ಜೊತೆಗೆ ಗೆಟ್ ರೆಡಿ ವಿತ್ ಮಿ ಅಂತ ಒಂದು ವಿಡಿಯೋ ಕೂಡ ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ ಚಾನಲಲ್ಲಿ, ಚೆಕ್ಔಟ್ ಮಾಡಿ. ಸೊ ಅದಾದಮೇಲೆ ನನ್ನ ಫ್ರೆಂಡ್ ಬಂದಿದ್ರು ಪಿಕ್ ಮಾಡಲಿಕ್ಕೆ. ಸೊ ಅವ್ರ ಜೊತೆ ಇವತ್ತು ಆಚೆ ಹೋಗ್ತಾ ಇರೋದು. ಮೊದಲಿಗೆ ಪೆಟ್ರೋಲ್ನ ಫಿಲ್ ಮಾಡಿಸ್ಕೊಂಡ್ವಿ ಬಿಕಾಸ್ ಒಂದು 2-3 ಜಾಗಗಳನ್ನ ವಿಸಿಟ್ ಮಾಡಬೇಕಾಗಿತ್ತು. ಹಾಗಾಗಿ ಸೊ ಅದಾದ ತಕ್ಷಣ ಟೆಂಪಲ್ಗೆ ಹೋಗೋಣ ಅಂತ ಅನ್ಕೊಂಡ್ವಿ ಬಿಕಾಸ್ ಗುರು ಪೂರ್ಣಿಮಾ ನಡೀತಿದೆ ಆ್ಯಂಡ್ ನನ್ನ ಫೇವ್ರೆಟ್ ಗಾಡ್ ಸಾಯಿಬಾಬಾ. ಸೊ ಹಾಗಾಗಿ ಅಂದ್ಕೊಂಡೆ, ಬಟ್ ರಶ್ ನೋಡಿ ಇವತ್ತಿಗೆಲ್ಲ ದರ್ಶನ ಆಗಲ್ಲ ಅಂತ ನನಗೆ ಗೊತ್ತಾಯಿತು. ಸೊ ಬೇಡ ಅಂತ ಅಂದ್ಕೊಂಡು ದೆನ್ ನಿಯರ್ ಬೈ ಇದ್ದಿದ್ದಂಥ ಒಂದು ಹೋಟೆಲ್ಗೆ ಹೋದ್ವಿ ಬಿಕಾಸ್ ಸಿಕ್ಕಾಬಟ್ಟೆ ಹೋಟೆಲ್ಸ್ ಇರ್ತಿತ್ತು. ಆಲ್ಮೋಸ್ಟ್ ಟೈಮ್ ಒಂದು 1:30 ಸಮಥಿಂಗ್ ಆಗಿತ್ತು ಅನ್ಕೋತೀನಿ. ಸೊ ನಿಯರ್ ಬೈ ಒಂದು ಹೋಟೆಲ್ ಅಂದರೆ ಆಂಧ್ರ ವಿಲಾಸ್ ಅಂತ ಇತ್ತು. ಸೊ ನಾನು ಲಾಸ್ಟ್ ಟೈಮ್ ಒಂದ್ಸಲ ವಿಸಿಟ್ ಮಾಡಿದ್ದೆ, ಬಟ್ ಜಾಸ್ತಿ ಜನ ಅಂದರೆ ವೆಯ್ಟಿಂಗ್ ಪೀರಿಯಡ್ ಇತ್ತು, ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ವಾಪಸ್ ಬಂದುಬಿಟ್ಟಿದ್ದೆ ಈ ಹೋಟೆಲ್ಗೆ ಹೋಗಿ. ಮತ್ತೆ ಇವತ್ತು ಅದೇ ಹೋಟೆಲ್ಗೆ ಹೋಗಿ ಎಂಟ್ರಿ ಆಗುವಾಗ ಸಾಯಿಬಾಬಾ ದರ್ಶನ ಆಗಿಲ್ಲ ಅಂತ ಅನ್ಕೋತಾ ಇದ್ದೆ. ಎಂಟ್ರೆನ್ಸಲ್ಲಿ ಸಾಯಿಬಾಬಾ ಅದು ಒಂದು ಮೂರ್ತಿ ಕಾಣಿಸ್ತು. ಒಂಥರ ತುಂಬ ಪಾಸಿಟಿವ್ ಫೀಲ್ ಆಯಿತು, ತುಂಬಾ ಖುಷಿ ಆಯಿತು. ಆ್ಯಂಡ್ ಐ ಹೋಪ್ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಈ ಥರ ಎಕ್ಸ್ಪೀರಿಯನ್ಸ್ ಆಗೇ ಇರುತ್ತೆ. ಕಮೆಂಟ್ ಮುಖಾಂತರ ನಂಗೆ ತಿಳಿಸ್ಕೊಡಿ ಆಯಿತಾ. ಅದಾದಮೇಲೆ ಹೋಟೆಲಲ್ಲಿ ನಾನು ತೊಗೊಂಡಿದ್ದು ವೆಜ್ ಮೀಲ್ಸು ಅಟ್ಲಿಂಗ್ 250 ರೂಪೀಸ್ ಒಬ್ಬರಿಗೆ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಕೂಡ. ಡಿಫ್ರೆಂಟ್ ವೆರೈಟೀಸ್ ಆಫ್ ಸಾಂಬಾರ್ಸ್ ಇತ್ತು. ಆ್ಯಂಡ್ ಬೇರೆ ಹೋಟ್ಲಲ್ಲಿ ನಿಮ್ಗೆ ಅಷ್ಟಾಗಿ ಹಪ್ಪಳ ಎಲ್ಲ ಜಾಸ್ತಿ ಕೊಡೋದೇ ಇಲ್ಲ, ಬಟ್ ಇಲ್ಲಿ ನಿಮಗೆ ಅನ್ಲಿಮಿಟೆಡಾಗಿ ಹಪ್ಪಳ ಸಿಗ್ತಾಯಿತ್ತು. ಆ್ಯಂಡ್ ಚಪಾತಿ ಆ ಥರದ ಫುಡ್ ಎಲ್ಲ ಇತ್ತು. ಟೇಸ್ಟ್ ವೈಸ್ 100 ಕೊಡ್ಬೋದು, ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ಸ್ವಲ್ಪ ಸೈಡ್ಸು ಏನಾದ್ರು ಬೇಕೇ ಬೇಕಲ್ವ, ಹಾಗಾಗಿ ಚಿಕನ್ ಕೂಡ ತರಿಸ್ಕೊಂಡಿದ್ವಿ. ಗುಂಟೂರು ಚಿಕನ್ನು, ಗುಂಟೂರು ಮಟನ್ ತೊಗೊಂಡು ಅಂದ್ಕೊಂಡ್ವಿ, ಬಟ್ ಮಟನ್ ಒಂದು ಹಾಫ್ ಆನ್ ಅವರ್ ಲೇಟ್ ಅಂತ ಹೇಳಿದರು. ಸೊ ಹಾಗಾಗಿ ಸರಿ ಅಂದ್ಬಿಟ್ಟು ಚಿಕನ್ನೇ ತಿನ್ನೋಣ ಅಂತ ಹೇಳಿಬಿಟ್ಟು ಚಿಕನ್ನ ತರಿಸ್ಕೊಂಡ್ವಿ. ಅದು ಕೂಡ ಚೆನ್ನಾಗೇ ಇತ್ತು. ಆ್ಯಕ್ಚುಲಿ ಪ್ರೈಸ್ ಎಲ್ಲ ವರ್ತ್ ಅಂತಲೇ ಹೇಳ್ಬೋದು ಬಿಕಾಸ್ ಸರ್ವಿಸ್ ಚೆನ್ನಾಗಿದೆ ಆ್ಯಂಡ್ ವೆರೈಟಿ ಆಫ್ ಫುಡ್ಸ್ ಕೂಡ ಕೊಡ್ತಾರೆ. ಡೆಫಿನೆಟ್ಲಿ ವರ್ತ್ ಪ್ರೈಸ್ ಅಂತ ಹೇಳ್ಬೋದು. ಊಟ ಎಲ್ಲ ಮುಗಿಸ್ಕೊಂಡ್ವಿ ಅಲ್ಲಿಂದ. ಸೊ ಅದಾದಮೇಲೆ ನನ್ನ ಫ್ರೆಂಡು ಗೋವಾಗೆ ಹೋಗ್ತಿದ್ದಾರೆ ಪಾಪ ಕಮಿಂಗ್ ಡೇಸಲ್ಲಿ. ಹಾಗಾಗಿ ಶಾಪಿಂಗ್ ಹೋಗಬೇಕು ಅಂತ ಹೇಳಿದರು ನನಗೆ. ಸರಿ ಅಂದ್ಬಿಟ್ಟು ನನಗೆ ಗೊತ್ತಿರೋ ಪ್ಲೇಸಸ್ಗೆಲ್ಲ ಶಾಪಿಂಗ್ ಅಂತ ಕರ್ಕೊಂಡು ಹೋದೆ. ನಿಯರ್ ಬೈ ಐ ಥಿಂಕ್ 4 to 5 ಶಾಪ್ಸ್ ಸುತ್ತಾಡಿದ್ದೀವಿ ಮೆನ್ಸ್ ಕಲೆಕ್ಷನ್ಗೆ. ಪಾಪ ಅವ್ರಿಗೆ ಯಾವುದು ಇಷ್ಟನೇ ಆಗ್ತಿರ್ಲಿಲ್ಲ, ಅವ್ರಿಗೆ ಬೇಕಾದ ಥರ ಸಿಗ್ತಿರಲಿಲ್ಲ. ಗೋವಾ ಆದಮೇಲೆ ಅಫ್ಕೋರ್ಸ್ ಎಲ್ರಿಗೂ ಪರ್ಟಿಕ್ಯುಲರಾಗಿ ಇದೇ ಥರ ಬಟ್ಟೆ ಶರ್ಟ್ ಅಥವಾ ಶಾರ್ಟ್ಸ್ ಹಾಕೋಬೇಕಂತ ತುಂಬ ಆಸೆ ಇರುತ್ತೆ ಬಿಕಾಸ್ ಗೋವಾ ಅಂದರೆ ಎಲ್ಲರ ಮೈಂಡಲ್ಲಿ ಬೇರೆ ಬೇರೆ ಇಮ್ಯಾಜಿನೇಷನು. ಸೊ ಹಾಗಾಗಿ ಸಾಕಷ್ಟು ಶಾಪ್ಗಳನ್ನ ಸುತ್ತಿದ್ದಾಯಿತು. ಪಾಪ ಅವ್ನಿಗೆ ಯಾವುದು ಸಿಗಲಿಲ್ಲ, ಬಟ್ ಯಾವುದೋ ಒಂದು ಫಾರ್ಮಲ್ ಶರ್ಟ್ನ ತೊಗೊಂಡ್ರು. ಪಾಪ ಅದಾದಮೇಲೆ ಇನ್ನೂ ಬೇರೆ ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಪಾಪ ಅವ್ನಿಗೆ ಆಲ್ರೆಡಿ ಟೈಮ್ ಆಗ್ತಿತ್ತು, ಹೊರಡಬೇಕಿತ್ತು. ಸೊ ಹಾಗಾಗಿ ಇರೋದ್ರಲ್ಲಿ ಒಂದು 2-3 ಶಾಪೆಲ್ಲ ಮತ್ತೆ ಸುತ್ತಕೊಂಡು ನಾನು ಎಷ್ಟು ಶಾಪ್ ಆಗುತ್ತೋ ಅಷ್ಟು ಶಾಪ್ಗೆಲ್ಲ ಕರ್ಕೊಂಡು ಹೋಗಿದ್ದೀನಿ. ನನಗೆ ಗೊತ್ತಿರೋ ಎಲ್ಲ ಶಾಪ್ಗೂ ಸುತ್ತಾಡಿಸ್ದೆ. ಸೊ ಅಷ್ಟಾಗಿ ಸಿಗಲಿಲ್ಲ, ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿರ್ಬೋದು ಅನ್ಕೋತೀನಿ. ಆ್ಯಂಡ್ ಈವ್ನಿಂಗ್ ಏನಾಯಿತು ಅಂದರೆ ಫ್ರೆಂಡ್ ಒಬ್ರು ಕಾಲ್ ಮಾಡಿ ಬರ್ಡೇ ಪಾರ್ಟಿ ಇದೆ ಬಾ ಅಂತ ಹೇಳಿದ್ರು. ಸೊ ಹೇಗಿದ್ರು ಫ್ರೀ ಆಗಿದ್ದೆ ಅಂತ ಹೇಳಿಬಿಟ್ಟು ನಾನು ಕೂಡ ಹೊಟ್ಟಿದ್ದಾಯಿತು ಜಯನಗರ 5th ಬ್ಲಾಕಲ್ಲಿ. ಇದೊಂದು ಪ್ರೈವೇಟ್ ಥಿಯೇಟರ್ ಆಗಿರುತ್ತೆ. ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ನಿಮ್ಗೆ ಇಷ್ಟಪಟ್ಟವ್ರ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಯಾರೇ ಆಗಿರ್ಬೋದು, ಅವ್ರ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅಥವಾ ಆ್ಯನಿವರ್ಸರಿ ಸೆಲೆಬ್ರೇಷನ್ ಅಥವಾ ಏನೇ ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್ ನಿಮಗೆ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂದ್ಕೊಂಡ್ರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅವ್ರದ್ದು. ಸೊ ಅಲ್ಲಿ ಹೋಗಿ ನೀವು ಪ್ರೈವೇಟ್ ಥಿಯೇಟರ್ನ ಬುಕ್ ಮಾಡಿಕೊಂಡ್ರೆ ನೀವು ಎಷ್ಟು ಜನ ಹೋಗ್ತೀರೋ ಅಷ್ಟು ಜನಕ್ಕೆ ಚಾರ್ಜಸ್ ಬರುತ್ತೆ. ಆ್ಯಂಡ್ ಅವರೆಲ್ಲ ಡೆಕೋರೇಟ್ ಮಾಡಿಕ್ಕಿರ್ತಾರೆ ನಿಮ್ಗೆ ಯಾವ ಥೀಮಲ್ಲಿ ಬೇಕು, ಯಾವ ಆ್ಯನಿವರ್ಸರಿ ಬರ್ಡೇ ಅಂತ ಹೇಳಿ. ಸೊ ಅದ್ರ ಪ್ರಕಾರ ನೀವು ಸೆಲೆಬ್ರೇಟ್ ಮಾಡ್ಕೋಬೋದು, ಫೋಟೋಸ್ ತೊಗೋಬೋದು, ವೀಡಿಯೋಸ್ ಶೂಟ್ ಮಾಡ್ಬೋದು. ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟವಾದ ಮ್ಯೂಸಿಕ್ನೆಲ್ಲ ಪ್ಲೇ ಮಾಡ್ತಿರ್ತಾರೆ. ಆ್ಯಂಡ್ ನಿಮ್ಮ ಕೈಲಿ ರಿಮೋಟ್ ಕೂಡ ಕೊಟ್ಟಿರ್ತಾರೆ, ನೆಟ್ಫ್ಲಿಕ್ಸು ಎಲ್ಲ ಆ್ಯಕ್ಸಸ್ ಇರುತ್ತೆ ನಿಮಗೆ. ಸೊ ನೀವು ಪ್ಲೇ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು. ನನ್ನ ಫ್ರೆಂಡ್ಸ್ ಸಾಂಗ್ ಹಾಕ್ರೋ ಒಂದು ಡ್ಯಾನ್ಸ್ ಮಾಡ್ತೀನಿ ಅಂದರೆ ಯಾವುದೋ ಹಳೇ ತಮಿಳ್ ಸಾಂಗ್ ಹಾಕ್ಬಿಟ್ಟಿದ್ದಾರೆ. ನನಗೆ ಅದು ಅರ್ಥ ಕೂಡ ಆಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ನಗಾಡ್ತಿದ್ದೆ ಇಲ್ಲಿ ಹೇಳ್ಬಿಟ್ಟು, ನಂಗೆ ಇದು ಬೇಡ ಚೇಂಜ್ ಮಾಡು ಅಂತ ಹೇಳ್ತಾ ಇದ್ದೆ. ಸೊ ಅದಾದಮೇಲೆ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಪಿಜ್ಜಾ ತರಿಸ್ಕೊಟ್ಟಿದ್ರು ಪಿಜ್ಜಾ ಹಟ್ಟಿಂದ. ತುಂಬಾ ಚೆನ್ನಾಗಿತ್ತು, ಚಿಕನ್ ಪಿಜ್ಜಾ. ಆ್ಯಂಡ್ ಅದೇ ಡಿನ್ನರ್ ಕೂಡ ಆಗಿತ್ತು. ಅದಾದಮೇಲೆ ಅಂದ್ಕೊಂಡೆ ಸ್ವಲ್ಪ ಹೊಟ್ಟೆ ಹಸಿತಿತ್ತು, ಅಂದರೆ ನನಗೇನಾದರೂ ರೈಸ್ ಥರ ಅಥವಾ ಚಪಾತಿ ದೋಸೆ ಥರ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಅದಾದಮೇಲೆ ಅದೆಲ್ಲ ಮುಗಿಸಿ ಹೊರಡೋಷ್ಟರಲ್ಲಿ ಆಲ್ಮೋಸ್ಟ್ 12:30 1 o'clock ಆಗಿತ್ತು ಅಂತ ಅನ್ಕೋತೀನಿ. ಸರಿ ಅಲ್ಲಿಂದ ಹೊರಟು ಬರೋ ದಾರಿಲಿ ಏನಾಯಿತು ಅಂದರೆ ದೋಸೆ ತಿನ್ನಬೇಕು ಅಂತ ಅಂದ್ಕೊಂಡೆ. ಆ್ಯಂಡ್ ಸಾಕಷ್ಟು ಈ ರೂಟಲ್ಲೆಲ್ಲ ನಿಮಗೆ ಗೊತ್ತಿರುತ್ತೆ ನೈಟ್ ಹೊತ್ತು ತುಂಬ ಊಟದ ಫುಡ್ ಎಲ್ಲ ಸೆಲ್ ಮಾಡ್ತಿರ್ತಾರೆ. ಅಲ್ಲಿ ಬರ್ಬೇಕಾದ್ರೆ ಕೇಕ್ ಎಲ್ಲ ಮಿಕ್ಕಿತ್ತು. ಸೊ ಹಾಗಾಗಿ ಇಲ್ಲಿರೋ ಅಷ್ಟು ಜನಕ್ಕೆ ಕೇಕ್ ಎಲ್ಲ ಕೊಟ್ಟಿದ್ದಕ್ಕೆ ಪಾಪ ಅವ್ರು ತುಂಬಾ ಖುಷಿಪಟ್ಟರು. ಆ್ಯಂಡ್ ತುಂಬ ಬ್ಲೆಸ್ಸಿಂಗ್ಸ್ ಕೂಡ ಕೊಡ್ತಾಯಿದ್ರು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿ. ಅದಾದಮೇಲೆ ನಮಗೆ ದೋಸೆ ನಾವು
ನಾವು ಒಂದೇ ದೋಸೆ ತೊಗೊಂಡಿದ್ದೆ ಆ್ಯಕ್ಚುಲಿ ಎಗ್ ದೋಸೆ. ಸೊ ಅದು ನಾವು ಫ್ರೀಯಾಗಿ ಕೊಟ್ಟರು, ನಮಗೆ ಚಾರ್ಜಸ್ ಬೇಡ, ಒಳ್ಳೇದಾಗಲಿ ಬರ್ಡೇಗೆ ಅಂತ ಏನೋ ವಿಶ್ ಮಾಡಿಬಿಟ್ರು. ಪಾಪ ಒಂದು ಪೀಸ್ ಕೇಕ್ಗೆ ನಮಗೊಂದು ಎಗ್ ದೋಸೆ ಫ್ರೀಯಾಗಿ ಸಿಕ್ತು. ಸೊ ಅದೊಂಥರ ಖುಷಿ ಆಯಿತು ಪಾಪ. ಅವ್ರು ಅಲ್ಲಿರೋರು ಎಲ್ರಿಗೂ ಕೇಕ್ ಕೊಟ್ವಿ ಆ್ಯಕ್ಚುಲಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವಿಡಿಯೋ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಬೈ ಬೈ, ಸಿ ಯು.